ಫುಡ್ಡಿನ್ ಬೇಡ ಸರ್ ನಮ್ಗೆ. ಪ್ಯಾಸೆಂಜರ್ ಮಾತ್ರ ಸರ್ ನಮ್ಗೆ ಫುಡ್ಡಿನ್ ಬೇಡ ಸರ್. ಅವ್ರ ಏನಾರು ಮಾಡ್ಕೊಳ್ಳಿ, ಅವ್ರ ಡೆಲಿವರಿ ಅವ್ರ ಏನಾರು ಮಾಡ್ಕೊಳ್ಳಿ. ಡೆಲಿವರಿ ಅಲ್ಲ ಅಣ್ಣ ಇನ್ನೊಂದು ಇಲ್ಲಿ ನಾವು ಮಾತಾಡ್ಕೊಂಡು ನಿಂತಿದ್ರೆ ಎಲ್ಲ ಮಾತಾಡ್ಕೊಂಡು ನಿಂತಿದ್ದೀವಿ, ಗಾಡಿಗಳು ತೆಳ್ಕೊಂಡು ಹೋಗಿದ್ದಾರೆ ಸರ್ ಅವರು. ಫೋಟೋಗಳು ಇದಾವೆ, ಆ ಫೋಟೋಗಳು ನಾನು ಕೊಡ್ತೀನಿ. ಅದೆಲ್ಲ ಬಿಡ್ರಿ, ಈಗ ಮುಗಿತ ಕತೆ. ಈಗ ನಿಮ್ಗೆ ಜಾಸ್ತಿ ಇಲ್ಲೇ ಅದನ್ನ ಕ್ಲಾರಿಟಿ ಮಾಡ್ತಾರೆ, ಗಾಡಿ ವಶಕ್ಕೆ ತಗಂತಾರೆ ಅಲ್ವರಾ? ಗಾಡಿ ವಶಕ್ಕೆ ಇನ್ನೊಂದ್ ಹೇಳಕ್ ಏನ್ ಮಾಡ್ತಾರೆ ಸರ್, ಆಟೋದವರು ಯಾವ್ದೇ ಕಾರಣಕ್ಕೂ ರ್ಯಾಪಿಡೋದವ್ರನ್ನ ತಡೆದು ಇಡ್ಸಿಲ್ಲ. ಆಕ್ಚುಲಿ ನಮ್ ಸ್ನೇಹಿತರು ರಿಲೇಷನ್ ಅಲ್ಲಿ ಹಿಂಗೆ ಫ್ರೆಂಡ್ಶಿಪ್ ಅಲ್ಲಿ ಬುಕ್ ಮಾಡ್ಕೊಂಡಿರೋದು. ಬುಕ್ ಮಾಡ್ಕೊಂಡಿದ್ದಾಗ ಹೋದಾಗ ನೀನ್ ಆಟೋ ಓಡಿಸ್ತೀಯ ಈ ತರ ಮಾಡ್ತಿದ್ದಾರೆ, ಬೈಕಲ್ಲಿ ಈ ತರ ಕಮ್ಮಿ ಬರ್ತಾ ಇದೆ. ನಾವು ಬಂದು ವಿಚಾರಣೆ ಮಾಡಿ ಕೇಳಿದೀವಿ ಅಷ್ಟೇನೆ. ನಾವ್ ಯಾವ್ದೇ ಕಾರಣಕ್ಕೂ ಆಟೋದವ್ರು ಬಂದು ಯಾರು ರ್ಯಾಪಿಡೋ ಬೈಕ್ನವ್ರ ಮೇಲೆ ಆಗ್ಲಿ ಯಾರು ಧಮಕಿ ಮಾಡಿಲ್ಲ. ನಾವು ನಮ್ ಫ್ರೆಂಡ್ ಸರ್ಕಲ್ ಬುಕ್ ಮಾಡ್ದಂಗೆ ಕೇಳಿದಾಗ ಕೇಳಿರೋದು ಅಷ್ಟೇನೆ, ವಿಚಾರಣೆ ಮಾಡಿರೋದು. ನಾವ್ ಯಾರನ್ನೂ ಹಿಡಿಯೋ ಅಂತ ಇದನ್ನು ಯಾರೋ ಮಾಡಿಲ್ಲ ನಾವು. ಸರ್ ನಾವು ಎಜುಕೇಟೆಡ್ ಸರ್, ನಾನು ಡಿಗ್ರಿ ಮಾಡಿದ್ದೀನಿ. ಆಟೋದವ್ರನ್ನ ಹೇಳ್ತಾರೆ ಎಜುಕೇಟೆಡ್ ಪರ್ಸನ್ ಏನಂತ, ಆಟೋದವ್ರಲ್ಲ ಲೋಕಲ್ ಮಕ್ಕಳು ಎಜುಕೇಟೆಡ್ ಅಲ್ಲ ಅನ್ಎಜುಕೇಟೆಡ್ ಅಂತ. ಡಿಗ್ರಿ ಮಾಡಿದ್ದೀನಿ ಸರ್, ಡಿಗ್ರಿ ಕಂಪ್ಲೀಟ್ ಮಾಡಿ ನಾವು ಮಾಡಿ ನಾವು ಆಟೋ ಈಗ ಜನಸೇವೆ ಮಾಡೋರು ಸೈಡ್ ಬಿಡಿ, ಮಾತಾಡಬಾರ್ದು. ಮಾತಾಡ್ಬಾರ್ದು ಸರ್. ಈಗ ಸರ್ ಗಾಡಿ ಒಂದ್ ನಿಮಿಷ ಸರ್, ಅಲ್ಲಿಂದ ಗಾಡಿ ನಂಬರ್ ತಾಳಿ, ಆ ಗಾಡಿ ನಂಬರ್ ಪ್ಲಸ್ ಅದಕ್ಕೆ ನಿಮ್ ಹ್ಯಾಂಡ್ ಓವರಿಗೆ ಕೊಡ್ತಾರೆ. ಎಲ್ಲ ರೆಡಿ ಇದೆ ಸರ್. ಸಾಹೇಬ್ರು ಬರ್ಲಿ, ಅವ್ರು ಬರ್ಲಿ ತಕ್ಷಣ ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿಗೆ ಬರ್ತಾರೆ, ಒಳಗೆ ಬರಲ್ಲ ಅದನ್ನೇ ಹೇಳ್ತಾರೆ. ಇಲ್ಲೇ ಬರಕ್ಕೆ ಈ ಆಟೋ ನಂಬರ್ ಬರ್ದೇನಪ್ಪ, ಅದು ಭರವಸೆ ಏನ್ ಕೊಡ್ತಾರೆ ಸಾಹೇಬ್ರು? ಲೆಟರ್ ಕೊಡ್ತೀವಿ, ಅಟ್ಯಾಚ್ಮೆಂಟ್ ಕೊಡ್ತೀವಿ, ಈಗಾನು ಕೊಡ್ತೀವಿ. ನಮಗ್ ಸಾಹೇಬ್ರು ಭರವಸೆ ಏನ್ ಕೊಡ್ತಾರೆ ಅದನ್ನ ಹೇಳಿ. ಒಂದ್ ನಿಮಿಷ ಅವ್ರ ಬಾಯಿಂದ ಸರ್ ನಮ್ದೊಂದು ಕ್ವಶನ್ ಕೇಳ್ಬೋದಾ ಸರ್? ಸರ್ ವೈಟ್ ಬೋಲ್ಟ್ ಟೂ ವೀಲರ್ಗೆ ಆರ್ಟಿಒ ಅಪ್ರೂವಲ್ ಕಡೆಯಿಂದ ಪ್ಯಾಸೆಂಜರ್ ನ ಕ್ಯಾರಿ ಮಾಡಕ್ ಅವಕಾಶ ಇದೆಯಾ? ಲೀಗಲ್ ಲೆಟರ್ ಇದೆಯಾ? ಏನ್ ಸರ್ ಎಲ್ಲದೂ ತೋರಿಸಿ ನಾವು ನಾವು ಸರ್ ಅವ್ರು ಸರ್ ಮುಂದೆ ಮಾತಾಡು. ಮುಂದೆ ಬರಕ್ ಆಗಲ್ಲ, ಯಾರು ಅದನ್ನ ಸ್ವಲ್ಪ ಜೋರಾಗಿ ಹೇಳಿ ಸರ್. ಅದನ್ನ ಚೂರು ಕೇಳಿಸ್ಕೊಂಡೆ, ಪರ್ಮಿಷನ್ ಇಲ್ಲ ಅನ್ನೋದನ್ನ ಸ್ವಲ್ಪ ಕೇಳಿಸ್ಕೊಂಡು ಹೇಳಿ ಸರ್. ಈಗ ಹೇಳಿದ ಸರ್ ಅದನ್ನ ಯಾರು ಮಾತಾಡಬೇಡಿ. ಈಗ ಸಾಹೇಬ್ರು ಮಾತಾಡ್ತಾರೆ, ಒಂದೆರಡು ಮಾತಾಡ್ತಕ್ಕ ಸೈಲೆಂಟ್ ಆಗಿರಪ್ಪ. ಸೈಲೆಂಟ್ ಆಗಿರಿ. ಕಂಪ್ಲೇಂಟ್ ಕೊಡ್ತಾ ಇದೀವಿ. ಅವ್ರು ಇನ್ನೊಬ್ರು ಇವರು ಬರ್ತಾರೆ, ಈಗ ಅವ್ರು ಮಾತಾಡ್ತಾರೆ, ನೀವು ಯಾರು ಮಾತಾಡ್ಬಾರ್ದು ದಯಮಾಡಿ. ಯಾರನ್ನ ಪ್ಯಾಸೆಂಜರ್ನ ತಗೊಂಡು ಹೋಗಿಲ್ಲ, ಅದಕ್ಕೆ ಯಾವ್ದು ಪರ್ಮಿಷನ್ ಇಲ್ಲ, ಆಯ್ತಾ? ಯಾರು ಮಾಡಬಾರ್ದು ಸರ್. ಸ್ವಿಗ್ಗಿ ಮತ್ತೆ ಜೊಮ್ಯಾಟೋದವ್ರಿಗೆ ಇದೆಯಾ ಅವರು ಸರ್? ಅದಕ್ಕೆ ಪರ್ಮಿಷನ್ ಇದೆಯಾ ಲೆಟ್? ಅವ್ರು ಯಾಕೆಂದ್ರೆ ಅದರಲ್ಲಿ ಬಾಡಿಗೆ ಹೊಡಿತಾ ಇದಾರೆ ಅವರು. ಸ್ವಿಗ್ಗಿ ಜೊಮ್ಯಾಟೊ ಆಪ್ ಮಾಡ್ಕೊಂಡು ಒಂದಕ್ಕೊಂದು ಮಿಕ್ಸ್ ಮಾಡಬೇಡಿ. ನಿಮಿಷ ತಡ್ರಿ. ಗಾಡಿ ಹಿಡಿ ಆಮೇಲೆ ಇನ್ನೊಂದು ಯಾವ್ದಾನ
ಸುಮ್ಮನೆ ಗಾಡಿ ಯಾವ್ದಾದ್ರು ಕೊಡಿ. ಕ್ಲಿಯರ್ ಮಾಡಿ. ತಕೊಳ್ಳಂತಿದ್ದೆ ಫುಲ್ಲು ಸೀಟೇ ಸಿಗ್ತೈತೆ ನಮ್ಮ ಕೈಗೆ ಬರ್ತೈತೆ. ಅಣ್ಣ ಇರಿ ನಾವೆಲ್ಲ ವಿಷಯ ಕೊಡ್ತೀವಿ. ಇಲ್ಲ ನಮಗೆ ನ್ಯಾಯ ಬೇಕಷ್ಟೇ. ಅಣ್ಣ ಹೇಳಿ ಅಣ್ಣ ಏನ್ ಪ್ರಾಬ್ಲಮ್ ಆಗಿದೆ ಹೇಳಿ, ಏನ್ ಪ್ರಾಬ್ಲಮ್ ಆಗಿದೆ ಹೇಳಿ ಅಣ್ಣ, ನಿಮ್ ಪ್ರಾಬ್ಲಮ್ ಹೇಳಿ ಅಣ್ಣ. ಇಲ್ಲ ಒಂದು ನಿಮಿಷ ಸರ್, RTO ಪರ್ಮಿಷನ್ ಇದೆಯಾ, SP ಸಾಹೇಬ್ರ ಪರ್ಮಿಷನ್ ಇದೆಯಾ, ಸರ್ಕಲ್ ಇನ್ಸ್ಪೆಕ್ಟರ್ ಪರ್ಮಿಷನ್ ಇದೆಯಾ, ಓಲಿ ಯಾರ್ದು ನಮ್ಮ ಒಬ್ಬರದ್ದು ಪರ್ಮಿಷನ್ ಇದೆಯಾ? ಇವ್ರು ಆಪ್ ಹಾಕೊಂಡ್ಬಿಟ್ಟು ಇವ್ರು ಇಷ್ಟ ಬಂದಂಗೆ ಹೋದ್ರೆ ಯಾರು ಸರ್ ಜವಾಬ್ದಾರಿ? ಆಟೋದವ್ರಿಗೆ ಯೂನಿಫಾರ್ಮ್, DL, ಡಾಕ್ಯುಮೆಂಟ್ಸು, FC, ಇನ್ಶೂರೆನ್ಸು, ಎಮೋಷನ್ ಎಲ್ಲ ಕೇಳ್ತೀರಾ. ಎಲ್ಲದಕ್ಕೂ ನಾವು ತಲೆ ಬಗ್ಗಿಸ್ತೀವಿ. ನಿಮ್ಮನ್ನೆಲ್ಲ ನಾವು ಸಹಕರಣಗಳು ಮಾಡ್ಕೊಂಡು ಪ್ಯಾಸೆಂಜರ್ಗೆ ನಾವು ಸೇವೆ ಸಲ್ಲಿಸ್ತಾ ಇದೀವಿ. ಇವ್ರು ಏನು ಇಲ್ದಂಗೆ ಪರ್ಮಿಷನ್ ಇಲ್ದಂಗೆ ಮಾಡೋ ಪ್ಯಾಸೆಂಜರ್ ಜವಾಬ್ದಾರಿ ಯಾರು? ಲೈಸೆನ್ಸ್ ಎಲ್ಲ ಕೇಳಿ ಸರ್. ಯಾರ್ದೋ DL, ಯಾರ್ದೋ ಲೈಸೆನ್ಸ್, ಯಾರ್ದೋ ಆಪ್. ಸರ್ ಇನ್ನೊಂದು ಗಾಡಿ ಹೊಣೆ ಯಾರು ಸರ್? ಎಂಟಲ್ ಗಾಡಿ ತೋರಿಸಿದ್ದು ಇದು ಬಂದಿರೋದು ಅದು ವಾಲು. ಹೇಳಿ ಸರ್, ನಿಮ್ಮ ಅಭಿಪ್ರಾಯ ಇವಾಗ ಅವ್ರು ಎಲ್ಲಾರು ಪರ್ಮಿಷನ್ ಇಟ್ಕೊಂಡಿದ್ರೆ ಅವ್ರು ಮುಂದೆ ಮಾಡ್ಬೋದು ಅಂತ ಹೇಳ್ತೀರಾ? ಅವ್ರು ಮಾಡ್ಬೋದು ಅಂತ ಒಂದು ಆಟೋಗೆ RC ಕಾರ್ಡ್ ಅಂತ ಕೊಡ್ತಾರೆ ಸರ್. ಒಂದ್ ನಿಮಿಷ, ಒಂದು ಆಟೋಗೆ RC ಕಾರ್ಡ್ ಅಂತ ಕೊಡ್ತಾರೆ, ಒಂದು DL ಅಂತ ಕೊಡ್ತಾರೆ, ಎರಡು ಮೆನ್ಷನ್ ಇರುತ್ತೆ, ಆಟೋ ಪರ್ಮಿಟ್ ನಂಬರ್ ಇರುತ್ತೆ, TDP ನಂಬರ್ ಇರುತ್ತೆ. ಇವ್ರು TDP ನಂಬರ್ ಇದೆಯಾ? ಇಲ್ಲ. ಓಲಿ ಡಾಕ್ಯುಮೆಂಟ್ಸ್ ಇದೆಯಾ? ಇಲ್ಲ. ಇಲ್ಲ. ಓಲಿ ಎಷ್ಟು ಕಿಲೋಮೀಟರ್ ಪರ್ಮಿಷನ್ ಅಂತ ಲೆಟರ್ ಪ್ಯಾಸೆಂಜರ್ ಹೊಡಿಯಕ್ ಕೊಟ್ಟಾರ? ಪರ್ಮಿಷನ್ ಕೊಟ್ಟಾರ? ಲೆಟರ್ ಇದೆಯಾ? ಯಾವ್ದೋ ಕೊಡಿ ಸರ್, ನೀವು ಯಾವ್ದೋ ಕೊಡಿ, ನಾವು ತಲೆ ಬಗ್ಗಿಸ್ತೀವಿ. ಇನ್ನೊಂದು ಮೇಜರ್ ನಾವು ಮಾಡ್ತಿರೋ ತಪ್ಪಿರ್ಬೋದು, ಕಾನೂನು ರೀತಿಯಲ್ಲಿ ತಪ್ಪಿರ್ಬೋದು. ನಾವು ಕಾನೂನು ಕೇಳಕ್ಕೆ ನಮ್ಗೆ ಯಾರು ಅಧಿಕಾರ, ಯಾರು ಪರ್ಮಿಷನ್ ಕೊಡ್ತಾ ಇಲ್ಲ. ಬಟ್ ನಮ್ಮನ್ನ ಯಾರು ಸಹಕಾರ ಮಾಡ್ತಿಲ್ಲ. ಎಷ್ಟು ದಿವಸ ಅಂತ ತಾಳ್ಮೆ ಮಾಡೋಣ ನಾವು ಇದನ್ನ? ಎಷ್ಟು ದಿವಸ ಅಂತ ತಾಳ್ಮೆ ಮಾಡೋಣ ಸರ್? ಒಬ್ಬ ಸ್ಟ್ರೈಕ್ ಮಾಡಿ ಆಗಲ್ಲ ಸರ್. ಇಲ್ಲಿ ಇವತ್ತು ನಾನು ಸಾಲ ತೀರಿಸಬೇಕು, ಒಂದು EMI ಕಟ್ಬೇಕಂದ್ರೆ 7,200 ರೂಪಾಯಿ, 2,200 ರೂಪಾಯಿ ಬಡ್ಡಿ. ಅದಕ್ಕೆ ಗಾಡಿ ಕೈ ಹಾಕಿದ್ರೆ 1,000 ರೂಪಾಯಿ ಸೀಸಿಂಗ್ ಲೆಟ್ರು. ಎಲ್ಲಿಂದ ಕಡನ ಸರ್ ಹೇಳಿ? 4,30,000 ರೂಪಾಯಿ, 1.5 ಲಕ್ಷ ರೂಪಾಯಿ ಬಡ್ಡಿ ಬರ್ತೈತೆ. 7,800 ರೂಪಾಯಿ EMI ಬರುತ್ತೆ. ಇವ್ರೇನು ಇಲ್ದಂಗೆ 30,000 ರೂಪಾಯಿ ಡೌನ್ ಪೇಮೆಂಟ್ ಕಟ್ಬಿಟ್ರೆ ನಾವೆಲ್ಲೋಗೋಣ ಸರ್? ಬಟ್ ಎಲ್ಲ ಇದು ವೈಟ್ ಬೋರ್ಡ್ ಇಲ್ಲ, ಎಲ್ಲ ವೈಟ್ ಬೋರ್ಡ್. ಪರ್ಮಿಷನ್ ಹೆಂಗ್ ಸರ್ ಇದೆ ಹೇಳಿ ಸರ್? ಗೌರ್ಮೆಂಟ್ ಇಂದ ಪರ್ಮಿಷನ್ ಕೊಟ್ಟವರಲ್ವಾ, ರಾಪಿಡ ಹೊಡಿಯೋರ್ಗು ಎಲ್ಲ ಮಾಡ್ಕೊಡ್ಲಿ. ಅವ್ರಿಗೆ ಯೂನಿಫಾರ್ಮ್ ಹಾಕ್ಸ್ರಿ. ನಡಿಬೇಕು. ನಮ್ಮನ್ನ ಕೇಳೋರು ಸರ್. ಸಿದ್ದರಾಮಯ್ಯ ಅವರು ಇನ್ನೊಂದು, ಸಿದ್ದರಾಮಯ್ಯ ಅವರು ಆಧಾರ್ ಕಾರ್ಡ್ ಫ್ರೀ ಕೊಟ್ರು, ಎಲ್ಲಾ ಭಾಗ್ಯಗಳು ಕೊಟ್ರು. ಆಟೋ ಡ್ರೈವರ್ಗಳಿಗೆ ಏನ್ ಕೊಟ್ಟವ್ರೆ? ಅವ್ರಿಗೆ ಕಣ್ಣಿಗೆ ಕಾಣ್ತಿಲ್ಲ ಯಾರಿಗೂ. ರ್ಯಾಪಿಡ್ ಕೊಟ್ರು, ಆ್ಯಪ್ ಕೊಟ್ರು. ಏನ್ ಕೊಡ್ತಾ ಇದಾರೆ? ನಾವ್ಯಾರು ಮನುಷ್ಯರಲ್ವಾ? ಹಂಗಾರೆ ನಾವ್ಯಾರು ಮನುಷ್ಯರಲ್ವಾ? ಅಣ್ಣ ಇವಾಗ ಸಪೋಸ್ ಏನಾದ್ರು ಅವ್ರ ಹತ್ರ ನೀವು ಹೇಳ್ದಂಗೆ ಯಾವ್ದು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿರಲ್ಲ, ಸಪೋಸ್ ಏನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ನಿಮ್ಗೆ ನೀವು ಅವಕಾಶ ಮಾಡ್ಕೊಡ್ತೀರಾ ಅವ್ರಿಗೆ? ಸಪೋಸ್ ಎಲ್ಲೋ ಬೋರ್ಡು ಎಲ್ಲ ಡಾಕ್ಯುಮೆಂಟ್ಸ್ ಅದೇನೆ ಸಪೋಸ್ ಇದ್ರೆ ಅಲ್ಲ, ಹೌದಣ್ಣ? ಸಪೋಸ್ ಆ ತರ ಮಹಾನಗರ ಪಾಲಿಕೆ ಅಂತ ಮಾಡಿದ್ರಲ್ಲ, ಇಷ್ಟೊಂದು ಸೌಲಭ್ಯಗಳು ಕೊಡ್ತಿದ್ದೀರಾ. ಆಟೋ ಚಾಲಕರಿಗೆ ಏನ್ ಕೊಟ್ಟಿದ್ದೀರಾ? ಈಗ ಸುತ್ತ ಆಟೋ ಡ್ರೈವರ್ ಹೌದು ಗೊತ್ತಾಯ್ತು ಅವ್ರಲ್ವಾ? ನಾವಿರೋದ್ ನೋಡ್ರಿ, ಕೈ ಚಿನ್ನದ ಉಂಗ್ರ ಹಾಕೊಂಡಿರೋದು ನೋಡಿ. ತೋರಿಸಿ ಅದನ್ನ ಜೂಮ್ ಮಾಡಿ ನೋಡಿ. ಚಿನ್ನದ ಉಂಗ್ರ ಹಾಕೊಂಡು ಗೊತ್ತಾಯ್ತಣ್ಣ. ಇವಾಗ ಅವ್ರೆಲ್ಲ ಡಾಕ್ಯುಮೆಂಟ್ಸ್ ಏನಾದ್ರು ಇಟ್ಟಿದ್ರೆ ನಿಮ್ಗೇನು ಅಭ್ಯಂತರ ಇಲ್ವಾ? ಡಾಕ್ಯುಮೆಂಟ್ಸ್ ಇಟ್ಟು ಮಾಡಿದ್ರೆ ಎಲ್ಲ ಬಾಡ್ ಮಾಡೋದು. SBI ಬ್ಯಾಂಕ್ ಮ್ಯಾನೇಜರ್ ನಾವು ಯಾರು? SBI ಬ್ಯಾಂಕ್ ಮ್ಯಾನೇಜರ್, ಅದು ವಿತ್ ತುಮಕೂರಲ್ಲ, ವಿತ್ ಫಾರ್ಮಲ್ಸ್ ವಿತ್ ಶೂಸ್. ಆಯ್ತಾ? ಅವ್ರು ಬಂದು ರ್ಯಾಪಿಡ್ ಹೊಡಿತಾವ್ರೆ. ಕೇಳಿದಕ್ಕೆ ಏನಂತಂದ್ರು, ತಡಿ ಇಲ್ಲ ನೋಡೋಣ ಒಂದ್ಸರಿ ಹಾಕೊಂಡ್ಬಿಡೋಣ. ಈಗ ಅದೇ ಅಣ್ಣ, ಈಗ ಮುಂದೆ ವಿಷಯ ಇರುತ್ತೆ, ತಡಿ ಒಂದ್ಸರಿ ನೋಡೋಣ ಕೊಡ್ಬಿಡೋಣ ಅಂತಂದ್ರೆ ಆಗುತ್ತಾ? ಇಲ್ಲ ಕೆಲವೊಬ್ರು ಅವ್ರಿಗೂ ಕಷ್ಟ ಇರುತ್ತೆ ಅಂತ ಹೇಳ್ತಾರಲ್ಲ, ಅದು ಕೊಡಿಸ್ತಿದೀನಿ ಅಂತ ಕೆಲವೊಬ್ರು ಹೇಳ್ತಾರಲ್ಲ, ಅವ್ರಿಗೆ ಈಗ ಕಷ್ಟ ಇದೆ ಅಲ್ಲ ಅಣ್ಣ? ಓಕೆ, ಈಗ ನಮಗೂ ಕಷ್ಟ ಇದೆ, ಅವ್ರಿಗೂ ಕಷ್ಟ ಇದೆ. ಈಗ ನಾನು ಯೂನಿಫಾರ್ಮ್ ಹೌದು, ಅದು ನಿಜಾನೇ, ಅದು ನಿಜ. ನಾನು ಯೂನಿಫಾರ್ಮ್ ನನಗೆ ಕಷ್ಟ ಆಯ್ತಣ್ಣ. ನಾನು ಯೂನಿಫಾರ್ಮ್ ಹಾಕ್ದಲೆ ಇಲ್ಲಿಗೆ ಚಡ್ಡಿ ಹಾಕೊಂಡ್ ಬಂದು ನಾನು ಗಾಡಿ ಓಡಿಸ್ತೀನಿ. ಅಧಿಕಾರಿಗಳು ಏನ್ ಮಾಡ್ತೀರಾ? ಫೈನ್ ಹಾಕ್ತಾರೆ.
ಅವ್ನ್ ಯಾರೋ ಕಾಲೇಜ್ ಹುಡುಗ ಬಂದವನೆ ಹಾಫ್ ಚಡ್ಡಿ ಹಾಕಿದಾನಣ್ಣ, ಅವ್ನ್ ರ್ಯಾಪಿಡ್ ಓಡಿಸ್ಬೋದು ಹಂಗಾದ್ರೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಈ ತರ ಬೈಕ್ ಅಲ್ಲಿ ಒಂದ್ ಹಂಸ್ ಬಂತು ಅಂತಂದ್ರೆ ಯಾರೋ ನಮ್ಮ ಅಕ್ಕ ತಂಗಿದ್ರು ಯಾರೋ ಕುತ್ಕೊಂಡ್ರು ಬ್ರೇಕ್ ಹೊಡೆದಾಗ ಏನಾಗುತ್ತೆ, ಹಿಂಗ್ ಮುಡ್ತಾರೆ, ಹಿಂಗೆ ಹೆಗ್ಲು ಮುಡ್ತಾರೆ. ಅದೇ ಒಬ್ಬ ಆಟೋ ಡ್ರೈವರ್ ಚಿಲ್ಲರೆ ಕೊಡ್ಬೇಕಾದ್ರೆ ಕೈ ಟಚ್ ಆದ್ರೆ ಆಟೋ ಡ್ರೈವರ್ಗಳು ಸರಿ ಇಲ್ಲ. ಕೆಲವೊಬ್ರು ಹೇಳ್ತಾರೆ ಹೌದು, ಆಟೋ ಡ್ರೈವರ್ಗಳು ಸರಿ ಇಲ್ಲ, ಕೆಲವೊಬ್ರು ಹೇಳ್ತಾರೆ ಎಲ್ಲರೂ ಅಲ್ಲ, ಎಲ್ಲರೂ ಅದೇ ಆಟೋ ಡ್ರೈವರ್ಗಳು ಸರಿ ಇಲ್ಲ. ಯಾಕೆ ಆಟೋ ಡ್ರೈವರ್ಗಳು ಯಾರು ಮನುಷ್ಯರಲ್ಲ, ಅವ್ರಿಗೆ ಅಕ್ಕ ತಂಗಿ ಯಾರು ಯಾರು ಇಲ್ಲ, ಯಾರು ಇಲ್ವಾ? ಇವ್ರಿಗಿಲ್ವಾ? ಇದಕ್ಕೆ ಏನು ಅಂತಂದ್ರೆ ಸತ್ಯವಾಗ್ಲೂ ಹೇಳ್ತಾ ಇದೀನಿ ಅಣ್ಣ, ಇದಕ್ಕೆ ನಮಗ್ ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ಇಲ್ಲಾಗ್ಲಿ ಇಲ್ಲ DC ಆಫೀಸ್ ಮುಂದೆ ಆಟೋ ಡ್ರೈವರ್ಗಳೆಲ್ಲ ವಿಷ ಕುಡಿತೀವಿ.